ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ಜನವರಿ 11 ಹಾಗೂ 12ರಂದು ಹಮ್ಮಿಕೊಳ್ಳಲಾಗಿದ್ದು, ಸಮ್ಮೇಳನದ ತಯಾರಿ ಕೂಡ ಭರದಿಂದ ಸಾಗುತ್ತಿದೆ. ಆದರೆ ಇದೀಗ ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನದಲ್ಲಿ ಸ್ಥಳೀಯ ಸಾಹಿತಿಗಳನ್ನು ಕಡೆಗಣಿಸಿದ್ದಾರೆಂದು ಸಾಹಿತಿಗಳು ಅಸಮಾಧಾನ ಹೊರಹಾಕಿದ್ದರಲ್ಲದೆ ಸಮ್ಮೇಳನ ಬಹಿಷ್ಕರಿಸುವ ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತು ವರದಿ ಇಲ್ಲಿದೆ. ಜನವರಿ 11 ಹಾಗೂ 12ರಂದು ಕೊಂಡುಕೂರಿ ನಾಡಿನಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ. ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನದಲ್ಲಿ ಸ್ಥಳೀಯ ಸಾಹಿತಿಗಳನ್ನ ಕಡೆಗಣಿಸಿದ್ದಾರೆಂಬ ಆರೋಪ. ಸಮ್ಮೇಳನ ಬಹಿಷ್ಕರಿಸುವ ಎಚ್ಚರಿಕೆ ನೀಡಿದ ಸಾಹಿತಿಗಳು. ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಈ ಬಾರಿಯ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ. ಜನವರಿ 11 ಹಾಗೂ 12ರಂದು ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಹಮ್ಮಿಕೊಂಡಿದ್ದು, ಸಿದ್ಧತೆಗಳು ಕೂಡ ಭರದಿಂದ ಸಾಗುತ್ತಿದೆ. ಆದರೆ ಇದೀಗ ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನದಲ್ಲಿ ಸ್ಥಳೀಯ ಸಾಹಿತಿಗಳನ್ನ ಕಡೆಗಣಿಸಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಎಲ್ಲ ಸಾಹಿತ್ಯಕ ಮಾನದಂಡಗಳನ್ನು ಉಲ್ಲೇಖಿಸಿ ನಡೆಯುತ್ತಿದ್ದು, ಕೆಲವರ ಸ್ವಾಹಿತಾಸಕ್ತಿಗೆ ಈ ಸಮ್ಮೇಳನವೆಂಬುದು ಎದ್ದು ಕಾಣುತ್ತಿದ್ದು, ಇದನ್ನ ಸಾಹಿತಿಗಳು ಖಂಡಿಸಿದ್ದಾರೆ. ಜಿಲ್ಲೆಯಲ್ಲಿ ಮತ್ತು ಸಮ್ಮೇಳನ ನಡೆಯುತ್ತಿರುವ ಜಗಳೂರು ನೆಲದಲ್ಲಿಯೇ ಪ್ರತಿಭಾನ್ವಿತ ಹೆಸರಾಂತ ಬರಹಗಾರರು, ಕವಿಗಳು, ಲೇಖಕರು ಇದ್ದರೂ ಸಹ ಅವರನ್ನು ಸಭೆಗಳಿಂದ, ಗೋಷ್ಠಿಗಳಿಂದ ದೂರವಿರಿಸುವ ಮೂಲಕ ಜಿಲ್ಲೆಯ ಸಾಹಿತಿಗಳನ್ನ ಕಡೆಗಣಿಸಿದ್ದು, ನಾವು ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಬಹಿಷ್ಕರಿಸಲು ಮುಂದಾಗಿದ್ದೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಜನವರಿ 11 ಮತ್ತು 12ರಂದು ನಡೆಯಲಿರುವ ದಾವಣಗೆರೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಎಲ್ಲ ಸಾಹಿತ್ಯಿಕ ಮಾನದಂಡಗಳನ್ನು ಉಲ್ಲಂಘಿಸಿ ನಡೀತಾ ಇದೆ. ಈ ಬಗ್ಗೆ ನಮ್ಮ ಆಕ್ಷೇಪ ಇದೆ. ಹೀಗಾಗಿ ಆ ಸಮ್ಮೇಳನವನ್ನು ನಾವು ಮಾತ್ರ ಅಲ್ಲದೆ ಅಸಂಖ್ಯಾತ ಅಜೀವ ಸದಸ್ಯರು, ಬರೀ ಜಗಳೂರು ತಾಲೂಕಲ್ಲ, ಜಿಲ್ಲೆಯ ಎಲ್ಲ ತಾಲೂಕಿನ ಆಜೀವ ಸದಸ್ಯರು ಮತ್ತು ಸದಸ್ಯರು ಉಲ್ಲಂಘಿಸ್ತಾ ಇದ್ದಾರೆ. ಆ ಸಮ್ಮೇಳನದ ಬಗ್ಗೆ ಅಸಮಾಧಾನ ಇದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರೆಸ್ ನೋಟನ್ನು ರೆಡಿ ಮಾಡಿದ್ವಿ. ಆ ಪ್ರೆಸ್ ನೋಟ್ ಇರೋದ್ರಿಂದ ವಿವರವಾಗಿ ಏನು ಹೇಳೋದು ಬೇಕಾಗಿಲ್ಲ ಅಂತ ಸರ್ವಾಧ್ಯಕ್ಷರನ್ನ ಆಯ್ಕೆ ಮಾಡುವಂತಹ ವಿಚಾರದಲ್ಲಿ ಕೂಡ ಉಲ್ಲಂಘನೆ ಆಗಿದೆ. ಅದಕ್ಕೆ ತನ್ನದೇ ಆದಂಥ ಸಾಹಿತ್ಯಿಕ ಮಾನದಂಡಗಳಿದ್ದಾವೆ. ಸಾಹಿತ್ಯಿಕ ವಿವಿಧ ಪ್ರಕಾರಗಳಲ್ಲಿ ಅವರು ಕೆಲಸ ಮಾಡಿರಬೇಕು ಅಂತ, ಅವರ ಕೃಷಿ ಇರಬೇಕು, ಅವರ ಕೃತಿಗಳು ಹೊರಗೆ ಬಂದಿರಬೇಕು ಅಂತಲೂ ಇದೆ. ಅವರು ಸಂಪಾದನೆಗಳನ್ನು ಹೆಚ್ಚು ಮಾಡಿದ್ದಾರೆ, ಸೃಜನಶೀಲ ಕೃತಿಗಳು ಬಂದೇ ಇಲ್ಲ. ಇದು ಯಾವ ರೀತಿಯ ಅರ್ಹತೆಯನ್ನು ಪಡೆದಿದ್ದಾರೆ, ಅವರನ್ನು ಜಿಲ್ಲಾಧ್ಯಕ್ಷರು ಮತ್ತು ಆ ಕಮಿಟಿ ಹೇಗೆ ಪರಿಗಣಿಸಿದೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಇದು ಜಗಳೂರು ತಾಲೂಕಿನಲ್ಲಿ 30 ವರ್ಷಗಳ ನಂತರ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನಡೆಯುತ್ತಿದೆ. ಜಿಲ್ಲೆಯಲ್ಲಿ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಹೆಸರು ಮಾಡಿದ ಹಿರಿಯ ಸಾಹಿತಿಗಳು, ಲೇಖಕರು, ವಿಮರ್ಶಕರು, ಅಂಕಣಕಾರರನ್ನು ಉದ್ದೇಶಪೂರ್ವಕವಾಗಿಯೇ ನಿರ್ಲಕ್ಷಿಸಿ ಅನ್ಯ ಜಿಲ್ಲೆಯವರಿಗೆ ಮಣೆ ಹಾಕಲಾಗಿದೆ ಎಂದು ದೂರಿದ್ದಾರೆ. ಜಾನಪದ ಸಾಹಿತ್ಯ ಕಣಜದ ಆಧಾರವಾಗಿರುವ ಜಗಳೂರು ತಾಲೂಕಿನ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಕಲಾವಿದರೊಂದಿಗೆ ಎಲೆಮರೆಯ ಕಾಯಿಯಂತಿರುವ ಜಾನಪದ ಕತೆಗಾರರು, ಕತೆಗಾರತಿಯರು, ಹಾಡುಗಾರರನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿರುವುದು ಒಂದು ಸಾಂಸ್ಕೃತಿಕ ಪರಂಪರೆಗೆ ಮಾಡಿರುವ ಬಹುದೊಡ್ಡ ಅವಮಾನವಾಗಿದೆ. ಇದು ಅಧ್ಯಕ್ಷರಾದಿಯಾಗಿ ಕಾರ್ಯಕಾರಿ ಸಮಿತಿಯ ದಿವ್ಯ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ರಾಮಚಂದ್ರಪ್ಪ ಅವರು, AB ರಾಮಚಂದ್ರಪ್ಪ ಅವರು ಸಂಪಾದನೆಯೇ ಜಾಸ್ತಿ ಇದೆ, ಮತ್ತು ಶೈಕ್ಷಣಿಕ ವಲಯಕ್ಕೆ ಬರೆದಿರೋವಂಥ ಒಂದೆರಡೇನೋ ಇದ್ದಾವೆ. ಅದು ಸೃಜನಶೀಲ ಸಾಹಿತ್ಯ ಅಂತ ಅನ್ನಿಸ್ಕೊಳ್ಳಲ್ಲ. ಆಮೇಲೆ ಒಂದು ಇತ್ತೀಚಿನ ದಿನಗಳಲ್ಲಿ, ಒಂದು ವರ್ಷಗಳಲ್ಲಿ ಒಂದು ವಾದ ಏನಿದೆ ಅಂದರೆ, ಯಾವ ತಾಲೂಕಲ್ಲಿ ನೀವು ಸಮ್ಮೇಳನವನ್ನು ಮಾಡ್ತೀರೋ ಆ ತಾಲೂಕಿನವರಿಗೆ ಅಧ್ಯಕ್ಷತೆಯನ್ನು ಕೊಡಿ ಅಂತ ಕೇಳೋದು ಸಾಮಾನ್ಯ. ಅಲ್ಲಿ ಆಗಿದೆ, ನಮಗೆ ಕೊಡಿ ಅಂತ ನಾವೇನು ಕೇಳಿಲ್ಲ. ಆದರೆ ನೀವು ಅರ್ಹರನ್ನ ಆಯ್ಕೆ ಮಾಡಬೇಕಾಗಿತ್ತು ಅನ್ನೋದು ನಮ್ಮದೊಂದು ಪ್ರಶ್ನೆ ಇದೆ. ಮತ್ತು ಅನೇಕ ಗೋಷ್ಠಿಗಳಲ್ಲಿ ಸ್ಥಳೀಯರನ್ನ ಕೈ ಬಿಟ್ಟಿದ್ದಾರೆ. ಆಮೇಲೆ ಜಿಲ್ಲೆಯ ಪರಿವ್ಯಾಪ್ತಿಯಲ್ಲಿ ಬರುವಂಥ ಹೆಸರಾಂತ ಕವಿಗಳು, ಕತೆಗಾರರು, ಕಾದಂಬರಿಕಾರರು, ವಿಮರ್ಶಕರು ತುಂಬ ಜನ ಇದ್ದಾರೆ. ಅವ್ರು ಯಾರೂ ಕೂಡ ಇವ್ರ ಕಣ್ಣಿಗೆ ಬಿದ್ದಿಲ್ಲ. ಇದೇನು ದಾವಣಗೆರೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನನೋ ಅಥವಾ ಅಂತರ್ಜಿಲ್ಲಾ ಸಾಹಿತ್ಯ ಸಮ್ಮೇಳನನೋ ಅನ್ನುವಂತಹ
ಅನುಮಾನ ಕಾಡ್ತಾ ಇದೆ. ಯಾಕೆಂದರೆ ಆಹ್ವಾನ ಪತ್ರಿಕೆಯನ್ನು ಗಮನಿಸಿದರೆ ನಿಮಗೆಲ್ಲ ಗೊತ್ತಾಗುತ್ತೆ. ಅದು ತಮಗೆ ಬೇಕಾದಂಗೆ ಸಮ್ಮೇಳನವನ್ನು ಅವರು ನಡೆಸ್ತಾ ಇದ್ದಾರೆ. ಇದು ಸಾಹಿತ್ಯ ಸಮ್ಮೇಳನ ಅಂತ ಕರೆಯೋದಕ್ಕೆ ನಮಗೆ ಒಟ್ಟಿನಲ್ಲಿ ಜಗಳೂರಿನಲ್ಲಿ ನಡೆಯುತ್ತಿರುವ ಜಿಲ್ಲಾ ಸಾಹಿತ್ಯ ಸಮ್ಮೇಳನಕ್ಕೆ ಸಾಹಿತಿಗಳು ಅಸಮಾಧಾನ ಹೊರಹಾಕಿದ್ದು ಮುಂದೆ ಇದು ಯಾವ ಹಂತಕ್ಕೆ ತಲುಪುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ.